ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಶಿವ ಬಾಬಾರವರ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆ. ಮುರಳಿಯ ದಿನಾಂಕ 22/2/2026. ಶಿವ ಬಾಬಾರವರ ವಾಣಿ. ರಿವೈಸ್ ಕೋರ್ಸ್ 2/10/2022. ಓಂ ನಮಃ ಶಿವ. ಎಲ್ಲಕ್ಕಿಂತ ಶ್ರೇಷ್ಠ ತಪಸ್ಸು. ಮೊದಲ ಪಾಠವನ್ನು ಪಕ್ಕಾ ಮಾಡಿಕೊಂಡು ಪ್ರಾಕ್ಟಿಕಲ್ ಜೀವನವನ್ನಾಗಿ ಮಾಡಿಕೊಳ್ಳಲು ಮತ್ತು ಏಕಾಂತದಲ್ಲಿ ತಮ್ಮ ಜಮಾದ ಖಾತೆಯನ್ನು ಚೆಕ್ ಮಾಡಿಕೊಳ್ಳುವ ಶಿಕ್ಷಣ ಕೊಡುತ್ತಾ ಸುಪ್ರೀಂ ಶಿಕ್ಷಕ ಶಿವ ಬಾಬಾ ಮಾತನಾಡಿದರು. ಒಳ್ಳೆಯದು. ಇಂದು ಬಾಪ್ತಾದ ತಮ್ಮ ತಪಸ್ವಿ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ಪ್ರತಿಯೊಬ್ಬರಿಗೂ ತಂದೆಯೊಂದಿಗೆ ಅತಿ ಸ್ನೇಹ ಮತ್ತು ಪ್ರೀತಿ ಇದೆ. ತಂದೆಗೂ ಸಹ ಪ್ರತಿಯೊಬ್ಬ ಮಗುವಿನೊಂದಿಗೆ ಪ್ರೀತಿ ಇದೆ. ಏಕೆಂದರೆ ಮಕ್ಕಳೇ ತಂದೆಯ ಹೆಸರನ್ನು ಪ್ರತ್ಯಕ್ಷ ಮಾಡುತ್ತಾರೆ. ಇಂದು ದುಃಖಹರ್ತ ಸುಖಕರ್ತ ತಂದೆ ತಮ್ಮ ಅತಿ ಸ್ನೇಹಿ ಮುದ್ದು ಮಕ್ಕಳನ್ನು ಭೇಟಿಯಾಗಲು ಬಂದಿದ್ದಾರೆ. ಒಂದು ವೇಳೆ ತಂದೆ ಕೇಳಿದರೆ ಯಾರಿಗೆ ಏನು ತೊಂದರೆ ಇದೆ, ಆಗ ಎಲ್ಲೋ ಒಂದಲ್ಲ ಒಂದು ಕಡೆ ಕೆಲ ಮಕ್ಕಳು ಉದ್ದವಾದ ಪಟ್ಟಿಯನ್ನು ತಯಾರಿಸುತ್ತಾರೆ. ಬಾಬಾ, ನಮಗೆ ಈ ತೊಂದರೆ ಇದೆ, ಈಗಾಗದಿದ್ದರೆ ಆಗಾಗುತ್ತಿತ್ತು ಎಂದು. ತಂದೆ ಹೇಳುತ್ತಾರೆ, ನೀವು ಸುಖದಾತ ತಂದೆಯ ಸಂತಾನ ಅಲ್ಲವೇ? ಯಾವಾಗ ಸಂತಾನ ಸುಖದಾತ ತಂದೆಯದಾಗಿದೆಯೋ ಆಗ ದುಃಖದ ಅಲೆ ಬರಲು ಸಾಧ್ಯವೇ ಇಲ್ಲ. ಸ್ವಧರ್ಮ ಯಾವುದಾಗಿದೆ? ಶಾಂತ. ಪ್ರತಿಯೊಬ್ಬ ಮಗುವಿನ ಬಾಯಿಂದ ಪ್ರತಿದಿನ 10 ಸಾರಿ ಓಂ ಶಾಂತಿ ಬರುತ್ತದೆ. ಆದರೆ ಇದರ ಅರ್ಥ ಬುದ್ಧಿಯಲ್ಲಿ ಇವತ್ತಿನವರೆಗೂ ಕುಳಿತಿದೆಯೇ? ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಇದನ್ನು ಪ್ರತಿಯೊಬ್ಬ ಮಗು ಧಾರಣೆ ಮಾಡಿಕೊಂಡಿದೆಯೇ? ನನ್ನ ತಂದೆ ಶಾಂತಿಯ ಸಾಗರನಾಗಿದ್ದಾರೆ. ಇದನ್ನು ಪ್ರತಿಯೊಬ್ಬ ಮಗು ಧಾರಣೆ ಮಾಡಿಕೊಂಡಿದೆಯೇ? ಒಂದು ವೇಳೆ ಈ ಸ್ವಮಾನವನ್ನು ಪ್ರತಿಯೊಬ್ಬ ಮಗು ಧಾರಣೆ ಮಾಡಿಕೊಂಡಿದ್ದರೆ ಪರಿಸ್ಥಿತಿ ಏನೂ ಅಲ್ಲ. ತಂದೆ ಟೀಚರ್ ಆಗಿ ಓದಿಸುತ್ತಾರೆ, ಆದರೆ ಮಕ್ಕಳಿಗೆ ಟೈಟಲ್ ಕೊಡುತ್ತಾರೆ, ಮಾಸ್ಟರ್, ಟೀಚರ್. ಟೀಚರ್ ಕೆಲಸ ಏನಾಗಿರುತ್ತದೆ? ಓದಿಸುವುದು. ಮತ್ತು ಮೊದಲು ಟೀಚರ್ ಸ್ವಯಂ ಓದುತ್ತಾರೆ, ಪ್ರಾಕ್ಟಿಕಲ್ ಪರೀಕ್ಷೆ ಕೊಡುತ್ತಾರೆ, ನಂತರ ಮಕ್ಕಳಿಗೆ ಓದಿಸುತ್ತಾರೆ. ಏನು ಇಂತಹ ಟೀಚರ್ ಆಗಿದ್ದೀರಾ? ಲೌಕಿಕ ಜಗತ್ತಿನಲ್ಲಿ ಇರುವ ಟೀಚರ್ಗಳಿಗೆ 1ನೇ 2ನೇ ಕ್ಲಾಸಿನ ಪರೀಕ್ಷೆ ಪಾಸ್ ಮಾಡಿ ಎಂದು ಹೇಳಿದರೆ ಅವರಿಗೆ ಕಷ್ಟ ಅನಿಸುವುದಿಲ್ಲ ಅಲ್ಲವೇ? ಅದೇ ಕ್ಲಾಸಿನ ಮಗುವಿಗೆ ಪೇಪರ್ ಪಾಸ್ ಮಾಡಲು ಹೇಳಿದರೆ ಎಷ್ಟು ಕಷ್ಟ ಎನಿಸುತ್ತದೆ? ಹಾಗಾದರೆ ಟೀಚರ್ ಆಗಿದ್ದೀರಾ? ಅಥವಾ ಈಗಲೂ ಮೊದಲನೇ ಕ್ಲಾಸ್ನಲ್ಲಿ ಕುಳಿತಿದ್ದೀರಾ? ಒಂದು ವೇಳೆ ಪರೀಕ್ಷೆಗೆ ಹೆದರುತ್ತೀರಿ ಎಂದಾದರೆ ನೀವು ಮೊದಲನೇ ಕ್ಲಾಸ್ನಲ್ಲಿ ಇದ್ದೀರಿ ಎಂದು ತಿಳಿದುಕೊಳ್ಳಿರಿ. ಈಗ ಎಲ್ಲರೂ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಿ. ನಾನು ಮೊದಲನೇ ಕ್ಲಾಸ್ನಲ್ಲಿದ್ದೇನೆಯೇ? ಶರೀರದ ಪರೀಕ್ಷೆ ಬಂದರೆ ಆಗ ಹೆದರುತ್ತಾರೆ. ಎಲ್ಲಾದರೂ ಯಾವುದೇ ವ್ಯಕ್ತಿ ವಸ್ತುವಿನ ಮೂಲಕ ಪರೀಕ್ಷೆ ಬಂದರೆ ಹೆದರುತ್ತಾರೆ. ತಂದೆಯ ಮೇಲಿರುವ ನಿಶ್ಚಯದ ಪೇಪರ್ ಬಂದರೆ ಹೆದರುತ್ತಾರೆ. ಹಾಗಾದರೆ ಇವರು ಮೊದಲನೇ ಕ್ಲಾಸಿನ ಮಕ್ಕಳು. ಬೇಕಿದ್ದರೆ ಹೇಳಿಕೊಳ್ಳಲಿ, ನಾವು ಬಹಳ ಹಳಬರು ಎಂದು. ಹಳಬರಲ್ಲ. ಮತ್ತು ಈಗ ಹಳೆಯ ಪ್ರಪಂಚದ ಜೊತೆಗೆ ಮನಸ್ಸು ಇಡಬಾರದು ಎಂದ ಮೇಲೆ ಹಳೆಯ ಜ್ಞಾನಿಗಳ ಮೇಲೆ ಮನಸ್ಸು ಜೋಡಿಸುತ್ತೀರಿ. ಹಳಬರು ಎಂದು ಒಪ್ಪುವುದಿಲ್ಲ. ಎಲ್ಲಿಯವರೆಗೆ ಫಸ್ಟ್ ಕ್ಲಾಸ್ ಪಾಸ್ ಮಾಡುವುದಿಲ್ಲವೋ ಈಗ ಯಾರೂ ಹಳಬರಲ್ಲ. ನಾನು ಆತ್ಮ, ಇದು ಫಸ್ಟ್ ಕ್ಲಾಸ್ ಆಗಿದೆ. ಹೇಗೆ ಲೌಕಿಕ ಶಿಕ್ಷಣ ಯಾವಾಗ ಶುರುವಾಗುತ್ತದೆಯೋ ಟೀಚರ್ಗೆ ಬಹಳ ಸಹಜ ಎನಿಸುತ್ತದೆ, ಆದರೆ ಮಗುವಿಗೆ ಬಹಳ ಕಷ್ಟ ಎನಿಸುತ್ತದೆ. ಆದರೆ ಅದೇ ಮಗು ಯಾವಾಗ ಬೆಳೆದು ದೊಡ್ಡ ಕ್ಲಾಸ್ಗೆ ಹೋಗುತ್ತದೆಯೋ ಆಗ ಅವನಿಗೆ ಆ ಶಿಕ್ಷಣ ಸಂಪೂರ್ಣ ಸಹಜ ಎನಿಸುತ್ತದೆ. ಇಲ್ಲಿಯೂ ಸಹ ಮೊದಲನೇ ಕ್ಲಾಸ್ ಎಂದರೆ ನಾನು ಆತ್ಮ ಮತ್ತು ಲಾಸ್ಟ್ ಕ್ಲಾಸ್ ಕೂಡ ನಾನು ಆತ್ಮ. ಈಗ ಫಸ್ಟ್ ಕ್ಲಾಸ್ನಲ್ಲಿದ್ದೀರಾ ಅಥವಾ ಲಾಸ್ಟ್ ಕ್ಲಾಸ್ನಲ್ಲಿದ್ದೀರಾ? ಪ್ರತಿಯೊಬ್ಬ ಮಗು ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಿ.
ಚೆಕ್ ಮಾಡಿಕೊಳ್ಳಿರಿ. ಯಾವ ಕ್ಲಾಸ್ನಲ್ಲಿದ್ದೀರಿ? ಎಲ್ಲರ ಮುಖ ನೋಡಿ ಅನಿಸುತ್ತಿದೆ ಇನ್ನು ಮೊದಲನೇ ಕ್ಲಾಸ್ನಲ್ಲೇ ಇದ್ದಾರೆ. ಮೊದಲನೇ ಕ್ಲಾಸ್ನಲ್ಲಿದ್ದಾರೆ ಎಂದು ಹೇಗೆ ತಿಳಿದುಕೊಳ್ಳುವುದು? ಯಾವಾಗ ಪ್ರತಿಯೊಬ್ಬ ಮಗು ಹೀಗೆ ಹೇಳುತ್ತಾರಲ್ಲವೇ, ನಾನು, ನನ್ನ ನನ್ನ ಮಕ್ಕಳು, ನನ್ನ ಪರಿವಾರ, ಬರೀ ಎಲ್ಲವೂ ನನ್ನದು, ಲೌಕಿಕ ಜಗತ್ತಿನ ನನ್ನದು ನನ್ನದು ಎನ್ನುವವರು, ಅವರು ಮೊದಲನೇ ಕ್ಲಾಸ್ನಲ್ಲೇ ಇದ್ದಾರೆ. ಅವರು 20 ವರ್ಷದ ಹಳಬರಾಗಿರಲಿ ಅಥವಾ 50 ವರ್ಷದ ಹಳಬರಾಗಿರಲಿ ಅಥವಾ ಲೌಕಿಕ ಜಗತ್ತಿನಲ್ಲಿರಲಿ. ಆದ್ದರಿಂದ ಎಲ್ಲರೂ ಚೆಕ್ ಮಾಡಿಕೊಳ್ಳಿರಿ. ಕ್ಲಾಸ್ ಬದಲಾಯಿಸಬೇಕಾ ಅಥವಾ ಇದೇ ಕ್ಲಾಸ್ನಲ್ಲಿ ಇರಬೇಕಾ ಎಂದು? ಹಾಗಾದರೆ ಒಂದು ವೇಳೆ ಇದೇ ಕ್ಲಾಸ್ನಲ್ಲಿ ಮನಸ್ಸು ತೊಡಗಿದ್ದರೆ ಮುಂದಿನ ಕ್ಲಾಸ್ನಲ್ಲಿ ಪದವಿ ಸಿಗುವುದಿಲ್ಲ. ಹೇಗೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಯೋಚಿಸುತ್ತಾರೆ, ನಾನು ದೊಡ್ಡ ನೌಕರಿಯ ಸೀಟಿನ ಮೇಲೆ ಕುಳಿತುಕೊಳ್ಳಬೇಕು, ದೊಡ್ಡ ಪದವಿಯು ಪ್ರಾಪ್ತಿ ನನಗೆ ಸಿಗಲಿ, ನಾನು ಪ್ರೈಮ್ ಮಿನಿಸ್ಟರ್ ಆಗುತ್ತೇನೆ, ಇಂಜಿನಿಯರ್ ಆಗುತ್ತೇನೆ, ವಕೀಲ ಆಗುತ್ತೇನೆ ಎಂದು ಕನಸು ಕಾಣುತ್ತಾರೆ, ನಾನು ಇದಾಗಬೇಕು ಎಂದು. ಆದರೆ ಯಾವಾಗ ಪ್ರಾಕ್ಟಿಕಲ್ ಮಾಡುವ ಸರದಿ ಬರುತ್ತದೆಯೋ ಆಗ ಕನಸು ಕಾಣುವುದು ಸಹಜ, ಆದರೆ ಅದರಂತೆ ಆಗುವುದು ಪ್ರಾಕ್ಟಿಕಲ್ನಲ್ಲಿ ನಡೆಯುವುದರಲ್ಲಿದೆ ಅಲ್ಲವೇ? ಜ್ಞಾನದಲ್ಲಿ ಬರುವುದು 10 ವರ್ಷ ಹಳಬರಾಗುವುದು ಬಹಳ ಸಹಜವಾಗಿದೆ. ಆದರೆ ಪ್ರಾಕ್ಟಿಕಲ್ ಜೀವನ ಮಾಡಿಕೊಳ್ಳುವುದು ಪರಿಶ್ರಮ ಇದರಲ್ಲಿದೆ. ತಂದೆಗೆ ಏನು ಬೇಕು, ಏನು ಬೇಡ? ತಂದೆಗೆ ಪ್ರತಿಯೊಬ್ಬ ಮಗುವಿನ ಪುರುಷಾರ್ಥ, ಲಗನ್, ಪರಿಶ್ರಮ ಬೇಕು. ಪ್ರತಿಯೊಬ್ಬ ಮಗು ಯೋಚಿಸಲಿ, ನಾನು ಜೀವನದಲ್ಲಿ ಏನು ಸಂಪಾದನೆ ಮಾಡಿದ್ದೇನೆ, ಎಷ್ಟು ಗಳಿಕೆ ಮಾಡಿದ್ದೇನೆ, ಎಷ್ಟು ಸಂಪಾದನೆ ಕಳೆದುಕೊಂಡಿದ್ದೇನೆ. ಏಕೆಂದರೆ ತಂದೆಯ ಬಳಿ ನಿಮ್ಮ ಏನು ಖಾತೆ ಇದೆಯೋ, ಈಶ್ವರಿಯ ಖಾತೆ ಇದೆಯೋ, ಅದು ಖಾಲಿಯಾಗಿದೆ. ಒಂದು ವೇಳೆ ನೀವು ಹೇಳಬಹುದು, ನಾವು 10 ಬಂಗಲೆಗಳನ್ನು ಸಂಪಾದಿಸಿದ್ದೇವೆ, 10 ಗಾಡಿಗಳನ್ನು ಸಂಪಾದಿಸಿದ್ದೇವೆ, ಮೋಟಾರ್ ಕಾರ್ ಮಾಡಿದ್ದೇವೆ, ಇಷ್ಟು ಕಂಪನಿ ಮಾಡಿದ್ದೇವೆ, ಆದರೆ ಇದರ ಬೆಲೆ ತಂದೆಯ ದೃಷ್ಟಿಯಲ್ಲಿ ಏನೂ ಇಲ್ಲ. ಪುಣ್ಯ ಎಷ್ಟು ಸಂಪಾದನೆ ಮಾಡಿದ್ದೀರಿ? ತಂದೆಯನ್ನು ಎಷ್ಟು ನೆನಪು ಮಾಡಿದ್ದೀರಿ? ಸತ್ಕರ್ಮದ ಮೇಲೆ ಎಷ್ಟು ನಡೆದಿದ್ದೀರಿ? ಎಷ್ಟು ಗಳಿಕೆ ಮಾಡಿದ್ದೀರಿ? ಶ್ರೀಮತದ ಪಾಲನೆ ಎಷ್ಟು ಮಾಡಿದ್ದೀರಿ? ಈ ರಿಜಿಸ್ಟರ್ ಅನ್ನು ಪ್ರತಿಯೊಬ್ಬ ಮಗು ಚೆಕ್ ಮಾಡಿಕೊಳ್ಳಿರಿ. ದೇವತೆಯಾಗುವವರು ಲೇವತ ಆಗುವಂತಹ ಕಾರ್ಯ ಮಾಡಬಾರದು, ಅಂದರೆ ತೆಗೆದುಕೊಳ್ಳುವಂತಹ ಕಾರ್ಯ ಮಾಡಬಾರದು. ಸ್ವಮಾನದಿಂದ ಬದುಕಿ, ಸ್ವಾಭಿಮಾನದಿಂದ ಬದುಕಿ, ಸ್ವಮಾನಧಾರಿಯಾಗಿ ಚೆಕ್ ಮಾಡಿಕೊಳ್ಳಿ. ತಂದೆ ದಾತ ಆಗಿದ್ದಾರೆ ಅಲ್ಲವೇ? ನೀವು ಯಾರ ಸಂತಾನ? ದಾತಾನ ಸಂತಾನ. ಹಾಗಾದರೆ ಏನಾಗಿದ್ದೀರಿ? ಮಾಸ್ಟರ್ ದಾತ. ಹಾಗಾದರೆ ಏನು ಮಾಡಬೇಕು? ದಾತನಾಗಬೇಕು. ಪ್ರತಿಯೊಬ್ಬ ಮಗು ತಮ್ಮನ್ನು ತಾವು ಅವಶ್ಯವಾಗಿ ಚೆಕಿಂಗ್ ಮಾಡಿಕೊಳ್ಳಿ. ಏಕೆಂದರೆ ಜೊತೆಯಲ್ಲಿ ನಡೆಯಬೇಕೆಂದರೆ ತಂದೆಯ ಸಮಾನ ಆಗಬೇಕು. ರಾಜಧಾನಿಯಲ್ಲಿ ಬರುತ್ತಿದ್ದೀರಿ ತಾನೆ? ಈ ಸಂಸಾರದಲ್ಲಿ ಸುಖ ಶಾಂತಿಯ ರಾಜ್ಯ ಸ್ಥಾಪನೆ ಮಾಡುವವರು ನೀವು ಮಕ್ಕಳು. ಎಲ್ಲಿ ಸಿಲುಕಿದ್ದೀರಿ? 2 ಹೆಜ್ಜೆಗಳ ದೂರದಲ್ಲಂತೂ ಎಲ್ಲವೂ ಜಲಮಯವಾಗಿದೆ. ಇದು ತಂದೆಯ ಸೂಚನೆಯಾಗಿದೆ. ಚಿಂತೆ ಮಾಡುವುದರಲ್ಲೇ ಸಮಯ ಕಳೆದು ಹೋದರೆ ಚಿಂತನೆ ಯಾವಾಗ ಮಾಡುತ್ತೀರಿ? ಬ್ರಹ್ಮ ಬಾಬನ ಸಮಾನ ಆಗಿರಿ. ಏಕೆಂದರೆ ಬ್ರಹ್ಮ ತಂದೆಯ ರಾಜ್ಯದಲ್ಲಿ ಬರಬೇಕಾಗಿದೆ. ತನ್ನನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಏಕೆಂದರೆ ತಂದೆಯ ಸ್ಥಾನಕ್ಕೆ, ತಮ್ಮ ಮನೆಯಾದ ಪರಮಧಾಮಕ್ಕೆ ಬರಬೇಕಾಗಿದೆ. ಆತ್ಮ ಎಂದು ತಿಳಿದುಕೊಳ್ಳಿ. ಏಕೆಂದರೆ ಪರಮಾತ್ಮನ ಬಳಿ ಹೋಗಬೇಕಾಗಿದೆ. ದೇವತೆ ಎಂದು ತಿಳಿದುಕೊಳ್ಳಿರಿ. ಏಕೆಂದರೆ ದೇವಭೂಮಿಯಲ್ಲಿ ಬರಬೇಕಾಗಿದೆ. ಸ್ವಮಾನದಿಂದ ಕೆಳಗೆ ಬೀಳಬಾರದು.
ಏಕೆಂದರೆ ಸ್ವಮಾನಧಾರಿಯಾಗಬೇಕು. ಎಲ್ಲಕ್ಕಿಂತ ಒಳ್ಳೆಯ ತಪಸ್ಸು ಎಂದರೆ ಮೌನ. ಚೆಕ್ ಮಾಡಿಕೊಳ್ಳಿ, ಮೌನ ಎಷ್ಟಿದೆ? ಇಡೀ ದಿನ ಮಾತಿನಲ್ಲಿ ಅಂದರೆ ಅಂತರ್ಮನದ ಗುಹೆಯಲ್ಲಿ ಯಾವಾಗ ಇಳಿಯುತ್ತೀರಿ? ಮನಸ್ಸಿನ ಮತ್ತು ಮುಖದ ಮೌನ ಹೇಗೆ? ಯಾವಾಗ ಶರೀರ ಸುಸ್ತಾಗುತ್ತದೆಯೋ ಆಗ ಏನು ಮಾಡುತ್ತೀರಿ? ಗಾಢ ನಿದ್ರೆಯ ಅನುಭವ ಮಾಡುತ್ತೀರಿ ತಾನೇ? ಮಲಗುತ್ತೀರಿ, ಶಕ್ತಿ ಸಿಗುತ್ತದೆ, ತಾಕತ್ತು ಸಿಗುತ್ತದೆ. ನಿದ್ದೆ ಮಾಡಿದ ನಂತರ ಮತ್ತೆ ಎದ್ದು ನಿಲ್ಲುತ್ತೀರಿ. ಇದು ನಿಮ್ಮ ಶರೀರಕ್ಕೆ ಭೋಜನ ಕೊಟ್ಟಂತಾಯಿತು. ಆದರೆ ಮನಸ್ಸಿಗೆ? ಏಕೆಂದರೆ ಮನಸ್ಸಿನ ಮೌನ ಮುಖದ ಮೌನವೇ ಒಬ್ಬ ಸತ್ಯ ತಪಸ್ವಿಯ ಗುರುತಾಗಿದೆ. ಮೌನವಾಗಿದ್ದರೆ ಮನೆಯ ಕಲಹ ಕ್ಲೇಶಗಳು ಹಾಗೆಯೇ ಸಮಾಪ್ತಿಯಾಗಿ ಹೋಗುತ್ತವೆ. ಮೌನದಲ್ಲಿ ಎಷ್ಟು ಶಕ್ತಿ ಇದೆ ಚೆಕ್ ಮಾಡಿಕೊಳ್ಳಿರಿ. ಎಲ್ಲರೂ ಹೇಳುತ್ತಾರೆ, ಬಾಬಾ ಸಾಕ್ಷಾತ್ಕಾರ ಮಾಡಿಸಿರಿ ಎಂದು. ಒಳ್ಳೆಯದು. ಬಾಬಾ ಹೇಳುತ್ತಾರೆ, ಸರಿ ಇದೆ, 2 ದಿನ ಮೌನವಾಗಿರಿ, ಏನು ಮಾತನಾಡಬಾರದು. ಮನಸ್ಸು ಶಾಂತ. ಏನೇ ಆದರೂ ಸರಿ, ಮಾತುಗಳ ಬಿರುಗಾಳಿ ಎಷ್ಟೇ ಬರಲಿ. ವಿಜ್ಞಾನದ ಸಾಧನಗಳಿಂದ ದೂರ, ಕೇವಲ ಮೌನ. ಅಂತರ್ಮನದ ಗುಹೆಯಲ್ಲಿ ಕುಳಿತು ಬಿಡಿ. ಏನು ಯೋಚಿಸಬಾರದು, ನೋಡಬಾರದು, ಮಾತನಾಡಬಾರದು. ಆಗ ಎಂತಹ ಅನುಭೂತಿಯಾಗುತ್ತದೆ. ನಂತರ ಬಾಬಾ ಏನೇನೋ ತೋರಿಸುತ್ತಾರೆ. ಏಕೆಂದರೆ ಬುದ್ಧಿಯ ಲೈನ್ ಸಂಪೂರ್ಣ ಸ್ಪಷ್ಟ ಇರಬೇಕು. ಅಂತಿಮ ಸಮಯದಲ್ಲಿ ಇದ್ದೀರಿ. ಪರಸ್ಪರ ಕನೆಕ್ಷನ್ ಜೋಡಿಸಲು ಬಹಳ ವಿಜ್ಞಾನದ ಸಾಧನಗಳು ನಿಲ್ಲುವುದಿಲ್ಲ, ಉಳಿಯುವುದೂ ಇಲ್ಲ. ಆಗ ಮನಸ್ಸಿನ ಟೆಲಿಫೋನ್ ನಡೆಯುತ್ತದೆ. ಮತ್ತು ಅದು ಯಾವಾಗ ನಡೆಯುತ್ತದೆ? ಆದರೆ ಯಾವಾಗ ಮನಸ್ಸಿನ ಮೌನ ಇರುತ್ತದೆಯೋ, ಮುಖದ ಮೌನ ಇರುತ್ತದೆಯೋ, ಅಂತಹ ಸ್ಥಿತಿ ಬರಬೇಕೆಂದರೆ ಕುಳಿತಲ್ಲೇ ಮನಸ್ಸಿನಲ್ಲಿ ಕೇವಲ ಒಬ್ಬ ತಂದೆ ಕಾಣಿಸುತ್ತಾರೆ. ಆಗ ಅಂತಹ ಸ್ಥಿತಿ ಬರುತ್ತದೆ. ಆಗ ಕುಳಿತು ಸುಖದ ಸಾಗರನಲ್ಲಿ ಮುಳುಗೇಳುತ್ತೀರಿ. ಯಾವ ಚಿಂತೆಯೂ ಇಲ್ಲ, ಯಾವ ಚಿಂತೆಯೂ ಇಲ್ಲ. ಎಲ್ಲವೂ ನಿಶ್ಚಿಂತ ಸ್ಥಿತಿ ಆಗುತ್ತದೆ. ಒಳ್ಳೆಯದು ಮಕ್ಕಳೇ, ಬ್ರಹ್ಮ ತಂದೆಯ ಜೊತೆಗೆ ಹೋಗಬೇಕಲ್ಲವೇ? ತಂದೆ ಇದ್ದಾರೆ, ಬ್ರಹ್ಮ ತಂದೆ ಇದ್ದಾರೆ. ಎಲ್ಲರ ಮನಸ್ಸನ್ನು ಕದಿಯುವಂತಹ ಕನಯ್ಯ ಹೇಗೆ ಹೇಳುತ್ತಾರಲ್ಲವೇ, ಕೃಷ್ಣನ ಹಿಂದೆ ಎಲ್ಲ ಗೋಪ ಗೋಪಿಕೆಯರು ಹುಚ್ಚರಾಗುತ್ತಿದ್ದರು ಎಂದು. ಇದು ಅದೇ ಸಮಯವಾಗಿದೆ. ಮತ್ತೆ ಸಿಗೋಣ. ನಂತರ ಎಲ್ಲಾ ಮಕ್ಕಳ ಕಡೆಯಿಂದ ಬಾಬಾರವರಿಗೆ ಸುಂದರವಾದ ಹೂಗುಚ್ಛವನ್ನು ಉಡುಗೊರೆಯಾಗಿ ಕೊಡಲಾಯಿತು. ಇದು ಬಹಳ ಒಳ್ಳೆಯದನ್ನು ತೆಗೆದುಕೊಂಡು ಬಂದಿದ್ದೀರಿ. ಆದರೆ ರಿಯಲ್ ಆದದ್ದು ಬೇಕು, ಅಸಲಿ ಹೂಗುಚ್ಛ. ಏಕೆಂದರೆ ಈಗ ಎಲ್ಲವೂ ಚದುರಿ ಹೋಗಿದೆ ಅಲ್ಲವೇ? ಒಂದು ವೇಳೆ ಅಂತಹ ಹೂಗುಚ್ಛ ಇದ್ದಿದ್ದರೆ, ಎಲ್ಲರೂ ಸೇರಿ ಏಕಮತದಿಂದ ನಡೆದಿದ್ದರೆ, ಇಂದು ನಿಮ್ಮ ಬಳಿ ಮಕ್ಕಳಿಗೆ ಕುಳಿತುಕೊಳ್ಳಲು ಜಾಗ ಇರುತ್ತಿರಲಿಲ್ಲ. ಇದರ 100ರಷ್ಟು ಆಗುತ್ತಿದ್ದರು. ಇಲ್ಲಿರುವ ಎಲ್ಲಾ ಶಕ್ತಿಯರು ಮಲಗಿದ್ದಾರೆ ಅಲ್ಲವೇ? ಅವರನ್ನು ಎಚ್ಚರಿಸಿರಿ. ತಂದೆ ಸ್ವೀಕಾರ ಮಾಡಿದ್ದಾರೆ. ಆದರೆ ಈಗ ನೀವೆಲ್ಲರೂ ಸ್ವೀಕಾರ ಮಾಡಿ. ಫಸ್ಟ್ ನಂಬರ್ನಲ್ಲಿ ಬಂದಿದ್ದೀರಿ ತಾನೆ? ಲಾಸ್ಟ್ ನಲ್ಲಿ ಹೋಗಬಾರದು, ಫಸ್ಟ್ ನಲ್ಲೇ ಇರಬೇಕು. ಸರಿ ತಾನೆ? ಮುಂದಿನ ಸಾರಿಯೂ ಪ್ರತಿಜ್ಞೆ ಪಕ್ಕಾ ಇದೆಯೋ ಅಥವಾ ಕಚ್ಚಾ ಆಗಿದೆಯೋ? ಪಕ್ಕಾ. ಮುಂದಿನ ಬಾರಿ ತಂದೆ ರಿಸಲ್ಟ್ ನೋಡುತ್ತಾರೆ. ಸರಿ ತಾನೆ? ಎಚ್ಚರಿಸುವ ಕಾರ್ಯ ಮಾಡಬೇಕಾಗಿದೆ. ಈಗ ಇದನ್ನು ನೋಡಬಾರದು, ನಾವು ಯಾರ ಮನೆಗೆ ಹೋಗುತ್ತೇವೆ ಎಂದು. ಏಕೆಂದರೆ ಇಲ್ಲಿಯವರೆಗೂ ದೇಹಾಭಿಮಾನದಿಂದ ಮೇಲೆ ಬಂದಿಲ್ಲ, ಜಾತಿ ಭೇದ ಭಾವದಿಂದ ಇನ್ನು ಮೇಲೆ ಬಂದಿಲ್ಲ. ಮನಸ್ಸು ತೆರೆದು ಆಮಂತ್ರಣ ಕೊಡಿ. ಸರಿ ತಾನೆ? ಇಲ್ಲಿಂದ ಯಾವಾಗ ಮೇಲೆ ಹೇಳುತ್ತೀರಿ ಅಲ್ಲವೇ?
ಅದರ ಅಭಿಮಾನದಿಂದ ಯಾವಾಗ ಮೇಲೇಳುತ್ತೀರಿ ಆಗ ಬಾಬಾರವರ ಮನಸ್ಸೂ ಸಹ ಬಹಳ ಖುಷಿಯಾಗುತ್ತದೆ. ಇಂದೂ ಸಹ ಖುಷಿಯಾಗಿದೆ, ಆದರೆ ಸಮಯ ಕಡಿಮೆ ಇದೆ. ಸಮಯ ಕಡಿಮೆ ಇದೆ, ಆದ್ದರಿಂದ ನೀವು ಪರಿಶ್ರಮವನ್ನಂತೂ ಮಾಡುತ್ತಿದ್ದೀರಿ, ಆದರೆ ಎಲ್ಲಿ ಪರಿಶ್ರಮ ಪಡಬೇಕೋ ಅಲ್ಲಿ ಮಾಡುತ್ತಿಲ್ಲ. ಚೆಕ್ ಮಾಡಿ, ಗೊತ್ತಾಗುತ್ತದೆ. ಗೊತ್ತಿದೆ ಅಲ್ಲವೇ? ಸಂಕಲ್ಪಗಳಲ್ಲಿ ಏಕತೆ ಇಲ್ಲ. ಎಲ್ಲಕ್ಕಿಂತ ಮೊದಲ ತಪ್ಪು ಇಲ್ಲಿದೆ. ಆಮಂತ್ರಣ ಕೊಡುವುದರಲ್ಲಿ ಸಂಕೋಚ ಅಂತೂ ಇಲ್ಲ. ಆದರೆ ಒಂದು ವೇಳೆ ಯೋಚಿಸಿರಿ, ನಿಮ್ಮ ಮನೆಯಲ್ಲಿ ಯಾವುದಾದರೂ ವಸ್ತುವಿದೆ ಅಥವಾ ದೊಡ್ಡ ಕಾರ್ಯಕ್ರಮವಿದೆ, ಆಗ ನೀವೇನು ಹೇಳುತ್ತೀರಿ? ಎಲ್ಲರೂ ಬನ್ನಿ, ಭೇಟಿಯಾಗಿ. ಇದು ಅಮೂಲ್ಯ ಸಮಯ ವಾಪಸ್ ಬರುವುದಿಲ್ಲ, ಸರಿ ತಾನೆ? ಯಾರಿಗೂ ಹವ್ಯಾಸ ಇರುವುದಿಲ್ಲ ತಾನೆ? ನೋಡೋಣ ಬರುತ್ತಾರೆ ಎಂದು. ಇಲ್ಲ, ನೀವು ಬಹಳ ಪ್ರೀತಿಯಿಂದ ಕರೆಯಿರಿ, ಸರಿ ತಾನೆ? ಪರಿಶ್ರಮ ಚೆನ್ನಾಗಿ ಪಟ್ಟಿದ್ದೀರಿ, ಆದರೆ ಬಾಬಾ ಇನ್ನೂ ಒಳ್ಳೆಯದನ್ನು ಬಯಸುತ್ತಾರೆ. ಏಕೆಂದರೆ ಸಮಯಕ್ಕಿಂತ ಮೊದಲು ಬೇಗನೆ ಪೂರ್ಣಗೊಳಿಸಬೇಕಾಗಿದೆ. ಮುಂದಿನ ಸಾರಿ ದೃಢ ಸಂಕಲ್ಪ ಮಾಡಬೇಕು, ಸರಿ ತಾನೆ? ಒಳ್ಳೆಯದು, ಇದನ್ನು ತಂದೆ ಸ್ವೀಕಾರ ಮಾಡಿದ್ದಾರೆ. ಒಳ್ಳೆಯದು. ಓಂ ನಮಃ ಶಿವಾಯ. ವರದಾನ: ಪವಿತ್ರತೆಯ ಪರ್ಸನಾಲಿಟಿ ಭವ. ಸನ್ಯಾಸಿಗಳ ಮುಂದೆ ಮನುಷ್ಯರು ಏಕೆ ತಲೆಬಾಗುತ್ತಾರೆ? ಪವಿತ್ರತೆಗಾಗಿ ತಲೆಬಾಗುತ್ತಾರೆ. ಸನ್ಯಾಸಿಗಳದ್ದು ರಜೋಗುಣಿ ಪವಿತ್ರತೆ ಇದೆ. ದೇವಿ ದೇವತೆಗಳ ಜಡಚಿತ್ರಗಳ ಮುಂದೆಯೂ ಸಹ ಎಲ್ಲರೂ ನಮಸ್ಕರಿಸುತ್ತಾರೆ, ಏಕೆಂದರೆ ದೇವಿ ದೇವತೆಗಳದ್ದು ಸತೋಗುಣಿ ಪವಿತ್ರತೆ ಇದೆ. ಪವಿತ್ರತೆಯೇ ಪರ್ಸನಾಲಿಟಿ ಆಗಿದೆ. ಎಷ್ಟೆಷ್ಟು ಪವಿತ್ರತೆ ಇರುತ್ತದೆಯೋ ಆಗ ಪವಿತ್ರತೆಯ ಪರ್ಸನಾಲಿಟಿ ಸ್ವತಃ ಸರ್ವರ ತಲೆಯನ್ನು ಬಾಗಿಸುತ್ತದೆ. ಈಗ ಸೇವೆಗಾಗಿ ಶ್ರಮ ಮತ್ತು ಹಣವನ್ನು ಹಾಕಬೇಕಾಗುತ್ತದೆ. ನಂತರ ಈ ಎರಡರ ಕೆಲಸವನ್ನು ಪವಿತ್ರತೆಯ ಪರ್ಸನಾಲಿಟಿ ಮಾಡುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.